ಇನ್ನು ಒಂದು ತಲೆಮಾರಿನ ನಟರು ಅಥವಾ ತಂತ್ರಜ್ಞರು ಅವರ ಮಕ್ಕಳು ಕೂಡ ಚಿತ್ರೋದ್ಯಮಕ್ಕೆ ಬಂದಾಗ ಈ ನೆಪೋಟಿಸಮ್ ಅನ್ನೋ ಪದದ ಪ್ರಯೋಗ ನಮ್ಮಲ್ಲಾಗದೆ ಹೋದರೂ ಕೂಡ ಚಿತ್ರೋದ್ಯಮ ಅಂತ ತೆಗೆದುಕೊಂಡಾಗ ಬಹಳಷ್ಟು ಚರ್ಚೆಗೆ ಒಳಪಡ್ತಾ ಇದೆ ಅಂತ ಹೇಳಿ. ಬಟ್ ಶ್ರಮ ಅನ್ನೋದು ಅವ್ರಿಗೂ ಕೂಡ ಇದ್ದೇ ಇರುತ್ತಲ್ವಾ ಅಂತ ಹೇಳಿ. ಪ್ರೇಕ್ಷಕ ಮೆಚ್ಚಬೇಕು ಅಂತಂದ್ರೆ ಆತನಲ್ಲಿ ಪ್ರತಿಭೆ ಇರಬೇಕು, ಕಲೆ ಇರಬೇಕು. ನಿಮಗೇನನ್ಸುತ್ತೆ ಸರ್, ಈ ನೆಪೋಟಿಸಮ್ ಅನ್ನೋದು ನಿಜಕ್ಕೂ ವರ್ಕ್ ಆಗತ್ತಾ? ಎಲ್ಲೋ 1-2 ದಿವಸ ವರ್ಕ್ ಆಗ್ಬೋದಮ್ಮ, 1 ವರ್ಷ 2 ವರ್ಷ ವರ್ಕ್ ಆಗ್ಬೋದು. ಇದನ್ನು ಕನ್ನಡದಲ್ಲೇ ಯಾಕೆ ನಾವು ಪರಿಕಲ್ಪನೆ ಮಾಡ್ಕೋಬೇಕು? ಹಿಂದಿಲೇ ಯೋಚನೆ ಮಾಡಿ. ಒಬ್ಬ ಮೇರು ನಟನ ಮಗ ಹೆಚ್ಚು ಜನಪ್ರಿಯನಾಗಕ್ಕೆ ಸಾಧ್ಯನೇ ಆಗಲಿಲ್ಲ. ನೋಡಿ, ನೀವು ಆಲೋಚನೆ ಮಾಡಿ ಅಲ್ವರ. ತಂದೆಯನ್ನು ಒಪ್ಕೊಂಬಿಟ್ರೆ ಮಕ್ಕಳನ್ನ ಒಪ್ಕೊಂಡಿರೋದು ಉಂಟು, ಅರ್ಥ ಆಯ್ತಾ? 3 ತಲೆಮಾರು 4 ತಲೆಮಾರು ಚಿತ್ರರಂಗದವ್ರು ಇದ್ದಾರೆ, ಕನ್ನಡ ಚಿತ್ರರಂಗದಲ್ಲಿದ್ದಾರಮ್ಮ, ಒಪ್ಕೊಂಡಿದ್ದಾರೆ ಜನ, ಅರ್ಥ ಆಯ್ತಾ? ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ತಂದೆ ಹೆಸರು ಎಷ್ಟು ಮುಖ್ಯನೋ ತನಗೆ ಪ್ರತಿಭೆ ಇರೋದು ಅಷ್ಟೇ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಸತ್ಯ.